ವೆಲ್ಕಮ್ ಫ್ರೆಂಡ್ಸ್, ಪೂಜಾಸ್ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ರುಚಿಯಾದ ಖರ್ಜೂರದ ಹೋಳಿಗೆ ರೆಸಿಪಿ ಜೊತೆ ಬಂದಿದ್ದೀನಿ. ಬೇಳೆ ಹೋಳಿಗೆ ಮಾಡಿ ತಿಂದು ಬೇಜಾರಾಗಿದೆ ಅಂದರೆ ಈ ಖರ್ಜೂರದ ಹೋಳಿಗೆನ ಒಮ್ಮೆ ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಖರ್ಜೂರದಲ್ಲಿ ಫೈಬರ್ ಅಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ನಿಯಮಿತವಾಗಿ ಖರ್ಜೂರವನ್ನು ತಿನ್ನೋದ್ರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು. ಫ್ರೆಂಡ್ಸ್, ಈ ಆರೋಗ್ಯಕರವಾದ ಖರ್ಜೂರದ ಹೋಳಿಗೆನ ನಾನು ಯಾವ ರೀತಿ ಮಾಡ್ತೀನಿ, ಯಾವ ಪದಾರ್ಥಗಳನ್ನ ಬಳಸಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಬಟ್ಲು ಸೀಡ್ಲೆಸ್ ಹಸಿ ಖರ್ಜೂರ, ಒಂದು ಸಣ್ಣ ಬಟ್ಲು ಕಾಯಿ ತುರಿ, 2 ಟೇಬಲ್ ಸ್ಪೂನ್ ಬೆಲ್ಲ, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ, ಒಂದು ದೊಡ್ಡ ಬಟ್ಲು ಮೈದಾ ಹಿಟ್ಟು, ಮೈದಾ ಹಿಟ್ಟಿನ ಅರ್ಧದಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಅಡುಗೆ ಎಣ್ಣೆ. ನಾನಿಲ್ಲಿ ಮೊದಲಿಗೆ ಕಟ್ ಮಾಡಿರುವ ಖರ್ಜೂರವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಖರ್ಜೂರವನ್ನು ನೆನೆಸಿ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಒಂದು ಬೌಲ್ಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, 1 ಚಿಟಿಕೆಯಷ್ಟು ಉಪ್ಪು, 1 ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ನಾದ್ಕೊಂಡು ಒಂದು 10 ನಿಮಿಷ ಮುಚ್ಚಳನ ಮುಚ್ಚಿ ನೆನೆಯೋದಕ್ಕೆ ಬಿಡಬೇಕು. ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿ ಆದ ನಂತರ ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ ನಂತರ ಇದಕ್ಕೆ ಕಾಯಿ ತುರಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ನಂತರ ಏಲಕ್ಕಿ ಪುಡಿ, 2 ಟೇಬಲ್ ಸ್ಪೂನ್ ಬೆಲ್ಲ. ಇವಾಗ ನೆನೆಸಿಟ್ಕೊಂಡಿರೋ ಖರ್ಜೂರದ ನೀರನ್ನು ಬೇರ್ಪಡಿಸ್ಕೊಂಡು ಈ ಖರ್ಜೂರವನ್ನು ಮಾತ್ರ ಈ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನಂತರ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಾನಿವಾಗ ಎಲ್ಲ ಪದಾರ್ಥಗಳನ್ನು ರುಬ್ಕೊಂಡಿದ್ದೀನಿ. ಈ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಉಳಿದ ಖರ್ಜೂರವನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ನಾನಿಲ್ಲಿ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಇಲ್ಲಿ ಹೋಳಿಗೆ ಪೇಪರ್ ಮೇಲೆ ನಾನು ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ನೆನೆಸಿರುವ ಹಿಟ್ಟನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಇವಾಗ ರುಬ್ಕೊಂಡಿರುವ ಖರ್ಜೂರದ ಮಿಶ್ರಣವನ್ನು 4 ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಾದ್ಕೊಂಡಿರುವ ಹಿಟ್ಟಿನಲ್ಲಿ ಕೂಡ 4 ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆ ಹಚ್ಕೊಂಡು ಒಂದು ಹಿಟ್ಟಿನ ಉಂಡೆನ ತಗೊಂಡು ಸ್ವಲ್ಪ ಕೈಯಲ್ಲೇ ತಟ್ಕೋತಾ ಇದ್ದೀನಿ. ನಂತರ ಇದರೊಳಗೆ ಖರ್ಜೂರದ ಹೂರಣದ ಒಂದು ಉಂಡೆನ ಇಟ್ಕೊಂಡು ಹೂರಣ ಹೊರಗಡೆ ಬರದಂತೆ ಚೆನ್ನಾಗಿ ಮಡಿಸ್ಕೊಳ್ಬೇಕು. ನಂತರ ಇದನ್ನು ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಒತ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ಲಟ್ಟಿಸ್ತಾ ಇದ್ದೀನಿ. ನೀವು ಚಪಾತಿ ಮಣೆ ಮೇಲೆ ಕೂಡ ಲಟ್ಟಿಸ್ಕೋಬಹುದು. ಫ್ರೆಂಡ್ಸ್, ನೀವು ಹೋಳಿಗೆನ ಎಷ್ಟು ದೊಡ್ಡದಾಗಿ ಬೇಕಾದರೂ ಲಟ್ಟಿಸ್ಕೋಬಹುದು. ಈ ಹೋಳಿಗೆನ ಒಂದು ವಾರದವರೆಗೂ ನೀವು ಇಟ್ಕೊಂಡು ತಿನ್ಬೋದು, ಹಾಳಾಗಲ್ಲ. ಒಂದು ಹೋಳಿಗೆನ ಲಟ್ಟಿಸ್ಕೊಂಡು ಒಲೆ ಮೇಲೆ ಒಂದು ತವಾನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ತವಾ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಂತರ ಲಟ್ಟಿಸ್ಕೊಂಡಿರುವ ಹೋಳಿಗೆನ ತವಾದ ಮೇಲೆ ಹಾಕಿ 1 ನಿಮಿಷ ಆದ ನಂತರ ಪೇಪರ್ನ ತೆಗಿತಾ ಇದ್ದೀನಿ. ಹೋಳಿಗೆ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ತಿರುವಾಕೊಂಡು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇದನ್ನು ಮನೇಲಿ ಮಾಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೋಳಿಗೆನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಿರುವ ಹೋಳಿಗೆನ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಹೋಳಿಗೆ ಬೇಯೋಷ್ಟರಲ್ಲಿ ನಾನು ಇನ್ನೊಂದು ಹೋಳಿಗೆನ ಲಟ್ಟಿಸ್ಕೊಂಡಿದ್ದೆ. ಇವಾಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಹೋಳಿಗೆನ ಬಿಸಿ ಬಿಸಿಯಾಗಿ ಅದರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಇರುತ್ತೆ. ಇವಾಗ ಇನ್ನೊಂದು ಹೋಳಿಗೆನ ಬೇಯಿಸ್ಕೊಂಡು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 4 ಹೋಳಿಗೆಗಳನ್ನು ಲಟ್ಟಿಸಿ ಬೇಯಿಸಿ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆ ರೆಡಿ ಆಯಿತು. ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಇಲ್ಲಿ 4 ಹೋಳಿಗೆಗಳು ಮಾತ್ರ ಆಗಿರೋದು. ಫ್ರೆಂಡ್ಸ್, ನೀವು ಒಂದು ಸತಿ ಈ ಖರ್ಜೂರದ ಹೋಳಿಗೆನ ಮನೇಲಿ ಮಾಡಿ ತಿಂದು ನೋಡಿ, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಮಾಡಿರುವ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಖರ್ಜೂರದ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.